ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನೊಂದು ಡಿಫ್ರೆಂಟ್ ಆಗಿರುವಂಥ ಇಡ್ಲಿ ಮಂಚೂರಿಯನ್ ಯಾವ ಥರ ಮಾಡೋದು ಕಲಿಸ್ಕೊಡ್ತೀನಿ. ಇಡ್ಲಿ ಮಂಚೂರಿಯನ್ ಅಂತಂದ್ರೆ ಇಡ್ಲಿ ಮಾಡಿರ್ತೀವಲ್ಲ, ಉಳಿದಿರ್ತಾವೆ, ಅವ್ನು ಯಾರೂ ತಿನ್ನೋದೇ ಇಲ್ಲ ವಾಪಸ್ ಮನೆಯಾಗ ಮಧ್ಯಾಹ್ನ ಅಥವಾ ಸಾಯಂಕಾಲ. ಆ ಥರದ್ದನ್ನು ಒಂದು 2 ಗಂಟೆ ಹೊರಗೆ ಇಡ್ರಿ. ಈ ಬಾಕ್ಸ್ನಾಗೆಲ್ಲ ಹಾಕಿಟ್ಟಿದ್ರೆ ಹೊರಗಿಡ್ರಿ, ಸ್ವಲ್ಪ ರಫ್ ಆಗ್ತಾವೆ. ಆವಾಗ ಅವನ್ನ ಕಟ್ ಮಾಡ್ಕೊರಿ. ಒಂದು ಅರ್ಧ ಅರ್ಧ ಮಾಡ್ಕೊಂಡು ಈ ಥರ ಒಂದು ಇಡ್ಲಿ ಒಳಗೆ ಒಂದು 6 ಪೀಸ್ ಆಗುವಂಗೆ ಅಷ್ಟು ಇಡ್ಲಿನ ಕಟ್ ಮಾಡ್ಕೊರಿ. ನೋಡಿರಿ, ಅಷ್ಟು ನಾ ಕಟ್ ಮಾಡ್ಕೊಂಡು ಈ ಥರ ಆದವು. ಈಗ ಇದನ್ನು ಒಂದು ಬೇರೆ ಪಾತ್ರೆ ಒಳಗೆ ಸುರ್ಕೊಂಬಿಡ್ರಿ. ಯಾಕಂದರೆ ಅದೊಂದು ಸ್ವಲ್ಪ ಬೇರೆ ಹಿಟ್ಟು ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ. ಈಗ ಇದಕ್ಕೆ 1 ಸ್ಪೂನು ಕಾರ್ನ್ ಫ್ಲೋರ್ ಹಾಕ್ಕೊತೀನಿ, ಅಂದರೆ ಕ್ರಿಸ್ಪಿ ಆಗೋಕ್ಕೋಸ್ಕರ. ಆಮೇಲೆ 1 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಎರಡೂ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಇಡ್ಲಿಗೆ ಹತ್ತುವಂಗೆ ಮಿಕ್ಸ್ ಮಾಡಿರಿ. ಸ್ವಲ್ಪ ಅಗದಿ ಒಂದು 10 ml ಅಷ್ಟು ನೀರು ಚಿಮ್ಕ್ ಮಾಡಿ ಅಂದ್ರೆ ಮೇಲೆ ಹಾಕಿ ಮಿಕ್ಸ್ ಮಾಡಿರಿ. ಹಿಟ್ಟು ಹತ್ತೋಕ್ಕೋಸ್ಕರ ಅಷ್ಟ. ನಾನಿಲ್ಲಿ ಇದಕ್ಕೆ ಕಲರ್ ಆಗಲಿ ಮೊದಲೇ ಕಲಿಸ್ಕೊಂಡು ಅದ್ರೊಳಗೆ ಎದ್ದೋದಾಗಲಿ ಆ ಥರ ಏನೂ ಮಾಡಲ್ಲ. ಇದು ಡ್ರೈ ಹಿಟ್ಟು ಹತ್ತೋದ್ರಿಂದ ಫುಲ್ ಕ್ರಿಸ್ಪಿ ಆಗಿಬಿಡ್ತಾವೆ, ಆಮೇಲೆ ರುಚಿನೂ ಆಗ್ತಾವೆ ಇಡ್ಲಿ. ಈಗ ನೋಡಿರಿ, ನಾನು ಎಣ್ಣೆ ಕಾಯಕ್ಕಿಟ್ಟೀನಿ. ಈಗ ಇದನ್ನು ಕಲಸಿಟ್ಟಿದ್ವಲ್ಲ ಇಡ್ಲಿನ, ಇವನ್ನ ಕರೆದು ಬಿಡೋಣ. ಫುಲ್ ಕ್ರಿಸ್ಪಿ ಆಗ್ತಾವೆ. ಗ್ಯಾಸ್ ಜೋರನ್ನೇ ಇಟ್ಕೊರಿ, ಸಣ್ಣ ಇಡೋ ಜರುತ್ತಿಲ್ಲ. ಜೋರಿನ ಇಟ್ಕೊಂಡು ಫುಲ್ ಕ್ರಿಸ್ಪಿ ಆಗುವಂಗೆ ಕೈಯಾಡಿಸ್ರಿ. ಇವೇನು ನಾನ್ ಸ್ಟಿಕ್ ಪಾತ್ರೆ ಒಳಗೆ ಕರೆದ್ರಿ ಅಂದ್ರೆ ತಳನೂ ಹತ್ತಂಗಿಲ್ಲ. ಆಮೇಲೆ ಹಿಟ್ಟು ಹಾಕಿವಲ್ಲ, ಹಾಗಾಗಿ ತಳ ಹಿಡಿಯೋದೇ ಇಲ್ಲ. ಫುಲ್ ಫ್ರೈ ಆಗಿಬಿಡ್ತಾವೆ, ಜಲ್ದಿ ಫ್ರೈ ಆಗ್ತಾವೆ. ನೋಡಿರಲ್ಲ, ತಳನೂ ಹಿಡ್ಕೊಳ್ಳಲ್ಲ. ಈ ಥರ ಇವನ್ನ ಫುಲ್ ಕೆಂಪಾಗುವಂಗೆ ಕ್ರಿಸ್ಪಿ ಆಗೋಂಗೆ ಖಡಕ್ ಆಗ್ತಾವೆ. ಆ ಥರ ಕ್ರಿಸ್ಪಿ ಆಗೋಂಗೆ ಕರೆದಿಟ್ಕೋರಿ. ಇಲ್ಲಾಂದ್ರೆ ಏನಾಗುತ್ತೆ, ಒಳಗೆ ಇಡ್ಲಿ ಹಸಿ ಉಳಿತಂದ್ರೆ ರುಚಿ ಹತ್ತಲ್ಲ. ಅವು ಮಂಚೂರಿ ಮಾಡಿದ್ರೆ ರುಚಿ ಆಗಲ್ಲ. ನೋಡಿದ್ರಲ್ಲ, ಈಗ ಇಷ್ಟು ಚಂದ ಕಾಣಕೊಂತಾವೆ ನೋಡಿರಿ. ಇಷ್ಟಾದರೆ ಸಾಕು. ಈಗ ಇದನ್ನ ತೆಗೆದುಬಿಡ್ರಿ. ತೆಗೆದು ಸ್ವಲ್ಪ ಒಂದು 10 ನಿಮಿಷ ಇವನ್ನ ಆರಾಕಿಡೋಣ. ಆರಿದ್ರೆ ಏನಾಗ್ತಾವೆ, ಫುಲ್ ಕ್ರಿಸ್ಪಿ ಆಗಿಬಿಡ್ತಾವೆ. ಅಲ್ಲಿವರೆಗೆ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಏನೇನು ಬೇಕಂತ ಹೇಳ್ತೀನಂತ ನೋಡಿರಿ. ಇಷ್ಟಾದವು. ನಾನು 2 ಸಾರಿ ಕರೆದಿಟ್ಕೊಂಡೀನಿ. ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡೀನಿ. ಅದಕ್ಕೆ ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊಂಡು ಅದಕ್ಕೇನು ಮಾಡ್ತೀನಿ, 1 ಕಪ್ಪು ಸಣ್ಣಗೆ ಕಟ್ ಮಾಡಿರೋದು ಈರುಳ್ಳಿ ಹಾಕ್ಕೊತೀನಿ. ನೋಡಿರಿ ಸಣ್ಣಗೆ ಕಟ್ ಮಾಡ್ಕೊರಿ, ಅಂದ್ರೆ ಬಾಯೊಳಗೆ ಬರ್ತೈತಿ. ಆಮೇಲೆ ಒಂದು 2 ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಕಟ್ ಮಾಡಿಟ್ಕೊಂಡೀನಿ. ಇವ್ನ ಏನು ಮಾಡ್ರಿ ಅಂದ್ರೆ, ಜಸ್ಟ್ ಜಾಸ್ತಿ ಫ್ರೈ ಆಗೋದು ಬೇಡ, ಜಸ್ಟ್ ಹಾಫ್ ಫ್ರೈ ಆಗಬೇಕು. ಆ ಥರ ಸ್ವಲ್ಪ 1 ನಿಮಿಷ ಫ್ರೈ ಮಾಡ್ಕೊರಿ. ಮಾಡಿಕೊಂಡು ಇದಕ್ಕೊಂದು ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊರಿ. ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊರಿ. 1 ಸ್ಪೂನು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊರಿ. ಆಮೇಲೆ ಒಂದು 2 ಸ್ಪೂನು ಸೋಯಾ ಸಾಸ್ ಹಾಕ್ಕೊರಿ. ಇದು ಸೋಯಾ ಸಾಸ್ನ ಮೇನ್ ಇಂಪಾರ್ಟೆಂಟ್ ಇದು ಇಂಗ್ರೀಡಿಯೆಂಟ್ ಇದು. ಇದನ್ನು 2 ಸ್ಪೂನ್ ಹಾಕ್ಕೊರಿ ಸೋಯಾ ಸಾಸ್ನ. ಆಮೇಲೆ ಒಂದು ಹಾಫ್ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊರಿ. 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್, ಅಂದ್ರೆ ಅಚ್ಚ ಖಾರದ ಪುಡಿ ಹಾಕ್ಕೊರಿ, ಖಾರಕ್ಕೋಸ್ಕರ. ಇವನ್ನೆಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿರಿ. 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನು ಭಾಳ ಹೊತ್ತಿನವರೆಗೇನು ಬಾಡಿಸೋದೇನು ಬೇಕಾಗಲ್ಲ, ಜರೂರತ್ ಬೀಳಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿಕೊಂಡು ಭಾಳತ್ತೇನು ಹಿಡಿಯಲ್ಲ, ಒಂದು 10-15 ನಿಮಿಷ ಆದರೆ ಸಾಕು. ನೋಡಿರಿ, ಈಗ ಇದಕ್ಕೇನು ಮಾಡಿರಿ, 1 ಸ್ಪೂನಷ್ಟು ಟೊಮೆಟೊ ಸಾಸು ಅಥವಾ ಕೆಚಪ್ ಹಾಕ್ಕೊರಿ. ಹಾಕ್ಕೊಂಡು 1 ಸ್ಪೂನು ಇದು ಕಾರ್ನ್ ಫ್ಲೋರ್ನ ನೀರಿನಾಗ ಮಿಕ್ಸ್ ಮಾಡಿ ಹಾಕ್ಕೊಂಬಿಟ್ರಿ ಒಗ್ಗರಣೆಗೆ. ಇದೇನಾಗುತ್ತೆ, ನೀಟ್ಗೆ ಕೋಟಿಂಗಿಗೆ ಬರ್ತೈತಿ ಮಂಚೂರಿಯನ್ಗೆ. ನೋಡಿರಿ, ಈ ಥರ ಮಾಡಿಕೊಂಡು ಒಂದು 10-15 ಸೆಕೆಂಡ್ ಅಷ್ಟು ಮಿಕ್ಸ್ ಮಾಡಿದ್ರೆ ನೋಡಿರಿ, ಈ ಥರ ತಿಕ್ ಪೇಸ್ಟ್ ಆಗುತ್ತೆ ಅದು ಇದು ಕಾರ್ನ್ ಫ್ಲೋರು. ಈಗ ನೀವು ಕರೆದಿಟ್ಕೊಂಡಿರುವಂಥ ಇಡ್ಲಿನ ಇದರೊಳಗೆ ಹಾಕಿ ಮಿಕ್ಸ್ ಮಾಡಿ, ಚೆಂದಾಗಿ ಮಿಕ್ಸ್ ಮಾಡಿ, ಬಿಸಿ ಇದ್ದಾಗನ ಕ್ಯಾಬೇಜ್ ಇದ್ರೆ ಕ್ಯಾಬೇಜ್ ಹಾಕಿ. ಆಮೇಲೆ ನಿಮ್ಗೆ ಆಪ್ಷನ್ ಕ್ಯಾಪ್ಸಿಕಮ್ ಇದ್ರೆ ಕ್ಯಾಪ್ಸಿಕಮನ್ನು ಹಾಕ್ಕೋಬೋದು. ನಾನು ಹಾಕಿಲ್ಲ, ಯಾಕಂದ್ರೆ ಮಕ್ಕಳನ್ನು ತೆಗೆದಿಟ್ಬಿಡ್ತಾರೆ ಅಂಥೇಳಿ. ನೋಡಿರಿ ಎಷ್ಟು ಮಸ್ತ್ ಆಗೈತಿ. ನೀವು ಒಂದು ಸಲ ಮನೆಯೊಳಗೆ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಉಳಿದಂಥ ಇಡ್ಲಿನ ಈ ಥರ ಯೂಸ್ ಮಾಡಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ. ನೋಡಿದ್ರಲ್ಲ ಎಷ್ಟು ಮಸ್ತ್ ಆಗೈತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಮತ್ತು ಇನ್ನೊಂದು ವೀಡಿಯೋದೊಳಗೆ ಸಿಗ್ತೀನಂತ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.